ವೀಕ್ಷಕರೇ ನಮಸ್ಕಾರ. ಇವನ್ ಕನ್ನಡ ನ್ಯೂಸ್ ಹಾವೇರಿ. ನಾನು ಬೇರೇಶ್ ಪೂಜಾರ್. 108ನೇ ವರ್ಷದ ಶ್ರೀರಾಮ ನವಮಿ ಉತ್ಸವವನ್ನು ರಾಣೆಬೆನ್ನೂರು ನಗರದಲ್ಲಿ ಅತಿ ವಿಜೃಂಭಣೆಯಿಂದ ಮಾಡಲಾಗುವುದೆಂದು ಇಂದು ಸುದ್ದಿಗೋಷ್ಠಿ ಕರೆದ ಕಮಿಟಿಯವರು ಹೇಳಿದ್ದಾರೆ. ಹಾಗಾದರೆ ವೀಕ್ಷಕರೇ, ರಾಣೆಬೆನ್ನೂರು ವಿವಿಧ ಬೀದಿಗಳಲ್ಲಿ ಸಂಚರಿಸಿ ರಾಮನವಮಿಯನ್ನು ಆಚರಣೆ ಮಾಡುವ ಅನೇಕ ಕಾರ್ಯಕ್ರಮಗಳಲ್ಲಿ ಇಂದು ಸುದ್ದಿಗೋಷ್ಠಿ ಮಾಡಿದ ಕಮಿಟಿಯ ಸದಸ್ಯರು ಹೇಳಿದ್ದೇನೆ. ವೀಕ್ಷಕರೇ, ಒಮ್ಮೆ ನೋಡಿಬಿಡಿ. ನಾವು ಪ್ರತಿ ವರ್ಷ ಒಂದು ಶ್ರೀರಾಮನವಮಿ ಕಾರ್ಯಕ್ರಮವನ್ನು ಸತತ 107 ವರ್ಷಗಳಿಂದ ಮಾಡ್ಕೊಂಡ ಬಂದಿದ್ದೀವಿ. ಇದು 108ನೇ ವರ್ಷದ ಶ್ರೀರಾಮನವಮಿ ಕಾರ್ಯಕ್ರಮ ಆದ್ದರಿಂದ ನಾವು ಈ ವರ್ಷದಿಂದ ಒಂದು ಸ್ವಲ್ಪ ವಿಜೃಂಭಣೆಯಿಂದ ಪ್ರತಿ ವರ್ಷಕ್ಕಿಂತ 1-2 ಸ್ಟೆಪ್ ಜಾಸ್ತಿ, ಅಂದರೆ ಪ್ರತಿ ವರ್ಷ ರಾಮದೇವರಿಗೆ ಅಭಿಷೇಕ, ರಾಮ ಕಾರ್ಯಕ್ರಮ ಎಲ್ಲ ರೆಗ್ಯುಲರ್ ಆಗೇ ಆಗ್ತಿತ್ತು. ಹಾಗೂ ಅನ್ನ ಸಿದ್ಧಪಡೆ ಕಾರ್ಯಕ್ರಮ ಬಹು ವಿಜೃಂಭಣೆಯಿಂದ ನಡೀತಿತ್ತು. ಈ ವರ್ಷದಿಂದ ಒಂದು ವೇದಿಕೆ ಕಾರ್ಯಕ್ರಮ ಮತ್ತು ಕೋಟೆ ಶ್ರೀರಾಮ ದೇವಸ್ಥಾನದಿಂದ ಒಂದು ಶೋಭಾಯಾತ್ರೆ ಕಾರ್ಯಕ್ರಮ ಮಾಡಬೇಕಂತಂದು ನಾವು ನಿಶ್ಚಯ ಮಾಡಿದ್ದೇವೆ ಎಲ್ಲರೂ ಸೇರಿ. ಅದಕ್ಕೋಸ್ಕರ ನಾವು ಒಂದು ಶ್ರೀರಾಮನವಮಿ ಉತ್ಸವ ಸೇವಾ ಸಮಿತಿಯನ್ನು ನಾವು ರಚನೆ ಮಾಡ್ಕೊಂಡಿವಿ ಎಲ್ಲರೂ. ಈ ಒಂದು ಉತ್ಸವ ಸಮಿತಿಯಲ್ಲಿ ಯುವಕರು, ಹಿರಿಯರು ಎಲ್ಲರೂ ಒಂದು ಒಗ್ಗೂಡಿಕೊಂಡು ನಾವು ಒಂದು ಸಮಿತಿ ರಚನೆ ಮಾಡಿಕೊಂಡು ಈ ಒಂದು ಶ್ರೀರಾಮನವಮಿ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿಕೊಂಡು ನಿರ್ಧಾರ ಮಾಡಿದ್ದೇವೆ. ಹಾಗೆ ಇದೇ ಒಂದು ತಿಂಗಳು 27ನೇ ತಾರೀಕು ಶುಕ್ರವಾರ ಮುಂಜಾನೆ 5 ಗಂಟೆಗೆ ರಾಮದೇವರಿಗೆ ಕಾಕಡಾರತಿ ಕಾರ್ಯಕ್ರಮ ಇರ್ತದೆ. ಎಲ್ಲ ನಮ್ಮ ಮಾತೆಯರು ಬೆಳಗ್ಗೆ 5 ಗಂಟೆಗೆ ಆಗಮಿಸಿ ರಾಮದೇವರಿಗೆ ಕಾಕಡಾರತಿ ಮಾಡ್ತಾರೆ. ಹಾಗೂ ಅದೇ ದಿನ 7 ಗಂಟೆಗೆ ಶ್ರೀರಾಮ ತಾರಕ ಹೋಮ ಇರ್ತದೆ. ರಾಮ ತಾರಕ ಹೋಮ ಅಂದರೆ ಪ್ರತಿ ವರ್ಷದಂತೆ ಒಂದು ರಾಮದೇವರಿಗೆ ಶ್ರೀರಾಮನವಮಿಯಂದೇ ಆಚರಿಸಲಾಗುತ್ತಿರುವ ಒಂದು ಮಾಡುವಂಥ ಒಂದು ದೊಡ್ಡ ಹೋಮದ ಕಾರ್ಯ. ಆಮೇಲೆ ನಂತರ ಒಂದು ಪ್ರಸಾದ ವಿತರಣೆ ಕಾರ್ಯಕ್ರಮ ಇರ್ತದೆ. ಪಾನಕ, ಕೋಸಂಬರಿ ಈ ಥರ ಪ್ರಸಾದ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೇವೆ. ಅದೇ ಒಂದು ಸಂಜೆ ಸರಿಯಾಗಿ 6 ಗಂಟೆಗೆ ಇಲ್ಲೇ ಕೋಟೆ ಶಾಲೆ ಆವರಣ ನಮ್ಮ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಹತ್ತಿರ ಒಂದು ನಾವು ಸಭಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ವೇದಿಕೆ ಕಾರ್ಯಕ್ರಮದಲ್ಲಿ ಏನು ನಮ್ಮ ಒಬ್ಬ ಗಣ್ಯರಾಗಿರ್ತಾರೆ. ಗಣ್ಯರೆಂದರೆ ನಮ್ಮ ಮಾನ್ಯ ಶ್ರೀ ರುದ್ರಪ್ರಲಮಾಣಿ ಸರ್ ಅವರು ಬರ್ತಾರೆ, ಬಸವರಾಜ ಬೊಮ್ಮಾಯಿ ಸರ್ ಅವರು ಬರ್ತಾರೆ, ಹಾಗೂ ನಮ್ಮ ಶಾಸಕರಾದಂಥ ಶ್ರೀ ಪ್ರಕಾಶ್ ಕೊಲ್ವಾಡ್ ಸರ್ ಬರ್ತಾರೆ, ಮಾಜಿ ಶಾಸಕರಾದಂಥ ಶ್ರೀ ಅರುಣ್ಕುಮಾರ್ ಪೂಜಾರ್ ಸರ್ ಬರ್ತಾರೆ, ಹಾಗೂ BC ಪಾಟೀಲ್ ಸರ್ ಬರ್ತಾರೆ, ಮತ್ತು ಮಹೇಶ್ ಟೈನ್ಕಾಯ್ ಸರ್ ಅವರು ಹುಬ್ಬಳ್ಳಿದವರು ಸೆಂಟ್ರಲ್ ಶಾಸಕರು ಅವರು ಬರ್ತಾರೆ ಅಂತ ಹೇಳಿದ್ದಾರೆ. ನಂತರ ಒಂದು ಅಕ್ಕಿ ಕಾಳಿನಲ್ಲಿ ಏನೊಂದು ರಾಮ ರಕ್ಷಾಸ್ತೋತ್ರ, ಹನುಮಾನ್ ಚಾಲೀಸ, ಆಮೇಲೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾರ್ಥನಾ ಗೀತೆಯನ್ನು ಏನು ರಚಿಸಿದ್ದಾರೆ ಪರಮೇಶ್ ಮೈಕ್ರೋ ಆರ್ಟ್, ಇವರ ಒಂದು ಕಲೆಯನ್ನು ಗುರುತಿಸಿ ನಾವು ಅದರ ಒಂದು ಇಲ್ಲಿ ನಾವು ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಂತರ ಆತ್ರೇಯ ಸಿಸ್ಟರ್ಸ್ ಎಂದು ಬೆಂಗಳೂರಿನಲ್ಲಿ ಕುಮಾರಿ ಧೃತಿ ಮತ್ತು ಧನ್ವಿ ಇವರು ಯೂಟ್ಯೂಬ್ನಲ್ಲಿ ಎಲ್ಲ ನೋಡಿರ್ತೀವಿ. ರಾಮನಾಮವೆಂದು ಹಾಡು ಹೇಳ್ತಾರೆ, ಆಮೇಲೆ ಪಾಂಡುರಂಗ ವಿಠಲ ಹಾಡು ಹೇಳ್ತಾರೆ. ಇವರು ಬೆಂಗಳೂರಿಂದ ಅವರು ಕೂಡ ಒಂದು ಸಭಾ ಕಾರ್ಯಕ್ರಮಕ್ಕೆ ಒಂದು ಆಗಮಿಸ್ತಾರೆ. ಅವ್ರದ್ದೊಂದು ಡ್ಯಾನ್ಸು, ಸಂಗೀತ ಎಲ್ಲ ಕಾರ್ಯಕ್ರಮ ಇದೆ. ಹಾಗೆ ಒಂದು ವಾಗ್ಮಿಗಳಂತಂದು ನಾವು ಕಿರಣ್ ಕುಮಾರ್ ವಿವೇಕವಂಶಿ ಅಂತ ಒಬ್ಬರನ್ನ ವಾಗ್ಮಿಗಳು ಕರೆಸ್ತಾ ಇದ್ದೀವಿ. ನಮ್ಮ ರಾಷ್ಟ್ರೀಯತೆ ಮತ್ತು ಧಾರ್ಮಿಕ ಕಾರ್ಯಕ್ರಮ ಜಾಗೃತಿ ಕುರಿತು ಅವರು ತಮ್ಮ ಒಂದು ಭಾಷಣವನ್ನು ನಿರ್ವಹಿಸ್ತಾರೆ. ಹಾಗೆ ಒಂದು ಡ್ಯಾನ್ಸ್ ಕ್ಲಾಸ್ಗೂ ನಾವು ಮಾತಾಡಿದ್ದೀವಿ. ಮಾಂತೇಶ್ ಅಂತ ಒಂದು ಡ್ಯಾನ್ಸ್ ಕ್ಲಾಸು, ಅವರು ಕೂಡ ನೃತ್ಯ ಮಾಡಲು ಅವರು ಆಗಮಿಸ್ತಾರೆ. ಸಭಾ ಕಾರ್ಯಕ್ರಮ ಒಂದು 6 ಗಂಟೆಗೆ ಸ್ಟಾರ್ಟ್ ಆಗಿ 10 ಗಂಟೆವರೆಗೂ ಸಭಾ ಕಾರ್ಯಕ್ರಮ ನಡೆಯಿತು. ಹಾಗೂ ಮರುದಿನ 28ನೇ ತಾರೀಕು ಶನಿವಾರ ಒಂದು ಯಥಾ ಪ್ರಕಾರ ರಾಮದೇವರಿಗೆ ಅಭಿಷೇಕ, ಪೂಜಾ ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಒಂದು ಮಹಾ ಅನ್ನಸಂತರ್ಪಣೆ ಕಾರ್ಯಕ್ರಮನ ನಾವು ಇಟ್ಕೊಂಡಿದ್ವಿ. ಅನ್ನಸಂತರ್ಪಣೆ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತರು ಆಗಮಿಸಿ ಒಂದು ಪ್ರಸಾದ ಸ್ವೀಕರಿಸಬೇಕಾಗಿ ವಿನಂತಿ. ಮತ್ತು ಅದೇ ದಿನ ಶನಿವಾರ ಸಂಜೆ 5 ಗಂಟೆಗೆ ಕೋಟೆ ಶ್ರೀರಾಮ ದೇವಸ್ಥಾನದಿಂದ ಬೃಹತ್ ಒಂದು ಶೋಭಾಯಾತ್ರೆ ನಾವು ಇಟ್ಟುಕೊಂಡಿದ್ದೀವಿ. ಶೋಭಾಯಾತ್ರೆಯಲ್ಲಿ ನಮ್ಮ ಒಂದು ಧರ್ಮಸ್ಥಳ ಬಳಂಜ ಅದರ ಹತ್ತಿರ ಇರುವ ಒಂದು ಬ್ರಹ್ಮಶ್ರೀ ಕುಣಿತ ಭಜನೆ ಮಂಡಳಿಯ ಮಕ್ಕಳು ಬರ್ತಾರೆ ಭಜನೆ ಮಾಡಲಿಕ್ಕೆ. ಮತ್ತು ಸಕಲ ಎಲ್ಲ ಕಲಾ ತಂಡಗಳು ಆಗಮಿಸ್ತವೆ. ಮತ್ತು ವೀರಗಾಸೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ವೀರಗಾಸೆಯವರು ಬರ್ತಾರೆ. ನಂತರ ನಮ್ಮ ಜಾಂಜ್ ಮೇಳನೂ ಬರ್ತದೆ. ಹಾಗೆ ರಾಮದೇವರ ಮತ್ತು ಆಂಜನೇಯ ಸ್ವಾಮಿಯ ಒಂದು ಮೂರ್ತಿ, ನಮ್ಮ ಮಹರ್ಷಿ ವಾಲ್ಮೀಕಿ ಗುರುಗಳ ಮೂರ್ತಿ ಬರುತ್ತೆ. ಹಾಗೂ ಮಲ್ಲಗಂಬ, ವಿಶೇಷವಾಗಿ ರಾಣೆಬೆನ್ನೂರು ನಗರದಲ್ಲಿಯೇ ಒಂದು ವಿನೂತನವಾಗಿ ಪಬ್ಲಿಕ್ಕಲ್ಲಿ ಮಲ್ಲಗಂಬ ಒಂದು ಮಾಡುವ ಒಂದು ತಂಡವನ್ನು ಹುಬ್ಬಳ್ಳಿಯಿಂದ ನಾವು ಕರೆಸ್ತಾ ಇದ್ದೇವೆ. ಮಲ್ಲಗಂಬದಲ್ಲಿ 15 ಜನ ಮಕ್ಕಳು ಅದೇನೋ ಮಲ್ಲಗಂಬ ಪ್ರದರ್ಶನ ಒಂದು ಏನು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದೆ ಅಲ್ಲ ಕ್ರೀಡೆ, ಆ ಥರ ಒಂದು ಪಬ್ಲಿಕ್ಗೆ ಮಲ್ಲಗಂಬ ಎಲ್ಲ ತೋರಿಸ್ಕೊಡ್ತಾರೆ. ಮೆರವಣಿಗೆ ರೂಟ್ ಹೇಳ್ಬಿಟ್ಟು ಶ್ರೀರಾಮ ದೇವಸ್ಥಾನದಿಂದ ಸ್ಟಾರ್ಟ್ ಆಗಿ ಸೀದಾ ನಮ್ಮ ಒಂದು ಸುನಾಕನ ಆಸ್ಪತ್ರೆ ಮುಂದೆ ಹಾಸಿ ಶಿಡ್ಲು ಪತ್ರಿಕೆ ಹಚ್ಚಿ ಗ್ರಾಮೀಣ ಪೊಲೀಸ್ ಠಾಣೆ, ಅಲ್ಲಿಂದ ಟರ್ನ್ ಆಗಿ ಲೆಫ್ಟ್ ಟರ್ನ್ ಆಗಿ ಸೀದಾ ಕುರುಬುರಿ ಕ್ರಾಸಿಗೆ ಬರುತ್ತೆ. ಅಲ್ಲಿಂದ ಹಲಗೇರಿ ಕ್ರಾಸ್ ಟು ಬಸ್ ಸ್ಟ್ಯಾಂಡ್ ಹೋಗಿ
ಬಸ್ ಸ್ಟ್ಯಾಂಡ್ ಡೌನ್ ಹಿಡಿದು ಪೋಸ್ಟ್ ಸರ್ಕಲ್ ಅಲ್ಲಿ ಒಂದು ಶ್ರೀರಾಮ ಆರತಿ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೇವೆ. ಹೇಗೆ ಒಂದು ಕಾಶಿಯಲ್ಲಿ ಏನು ಗಂಗಾರತಿ ಮಾಡ್ತಾರಲ್ಲ ಆ ಥರನೇ ಒಂದು ರಾಮದೇವರಿಗೆ ಶ್ರೀರಾಮ ಆರತಿ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಕಾರಣ ಏನಂದ್ರೆ ನಮ್ಗೆ ಎಷ್ಟೋ ಮಂದಿ ಕಾಶಿಗೆ ಹೋಗಿರಲ್ಲ, ಎಷ್ಟೋ ನಮ್ಮ ಆಮೇಲೆ ಕಾಶಿಗೆ ಹೋದ್ರು ಒಂದು ಗಂಗಾರತಿ ಮಿಸ್ ಮಾಡ್ಕೊಂಡಿರ್ತಾರೆ ಯಾವುದೇ ಕಾರಣಕ್ಕೋಸ್ಕರ. ಅದೇ ಒಂದು ಕಾರಣಕ್ಕೋಸ್ಕರ ನಾವು ಗಂಗಾರತಿನ ರಾಣೆಬೆನ್ನೂರಲ್ಲಿ ತರಬೇಕಮ್ಮ ಒಂದು ಪ್ರಯತ್ನ ಮಾಡಿ ಹುಬ್ಬಳ್ಳಿ ಶಿವ ಅನ್ನೋರೊಬ್ರು ಪ್ರತಿ ಅಮಾವಾಸ್ಯೆಗೊಮ್ಮೆ ಹುಬ್ಬಳ್ಳಿಯ ಸಿದ್ಧಾರ್ಥ ಮಠಕ್ಕೆ ಆರತಿ ಮಾಡ್ತಾರೆ. ಅವ್ರನ್ನೇ ನಾವು ಕರೆಸಿ ನಗರದ ಪೋಸ್ಟ್ ಸರ್ಕಲ್ನಲ್ಲಿ ರಾಮದೇವರಿಗೆ ಒಂದು ಶ್ರೀರಾಮ ಆರತಿ ಕಾರ್ಯಕ್ರಮ ಮಾಡೋಕ್ಕಂತ ಹಮ್ಮಿಕೊಂಡಿದ್ದೀವಿ. ಹಾಗೂ ಪ್ರಸಾದ ವಿತರಣೆ ರಾತ್ರಿನೂ ಸಕಲ ಭಕ್ತರಿಗೂ ಪ್ರಸಾದ ವಿತರಣೆ ರಾತ್ರಿನೂ ಇರುತ್ತೆ. ಪೋಸ್ಟ್ ಸರ್ಕಲ್ನಲ್ಲಿ ಒಂದು ಆರತಿ ಮುಗಿದ ನಂತರ ಪ್ರಸಾದ ವಿತರಣೆ ಇರುತ್ತೆ. ಈಗ ನಾ ಏನು ಹೇಳಿದೆ, ಎಲ್ಲ ಕಾರ್ಯಕ್ರಮಕ್ಕೂ ಸಕಲ ರಾಣೆಬೆನ್ನೂರು ಹಾವೇರಿ ಜಿಲ್ಲೆ ಎಲ್ಲ ಸದ್ಭಕ್ತರು ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕು. ಹಾಗೂ ನಾವು ಏನು ಒಂದು ಈಗ ಸಮಿತಿ ರಚನೆ ಮಾಡಿಕೊಂಡು ಎಲ್ಲ ಸದಸ್ಯರು ಇಲ್ಲೇ ಇದ್ದೇವೆ. ಆಮೇಲೆ ಈ ಒಂದು ಸಕಲ ಏನು ಭಕ್ತರು ತಾವಾಗೆ ಒಂದು ಸ್ವಯಂಪ್ರೇರಿತವಾಗಿ ಬಂದು ಏನು ನಮಗೆ ಒಂದು ದೇಣಿಗೆ ಸಲ್ಲಿಸಿದ್ದಾರೆ ಆ ಭಕ್ತರಿಂದನೇ ಈ ಕಾರ್ಯಕ್ರಮ ಇಷ್ಟು ವಿಜೃಂಭಣೆ ನಡೀತಿದೆ ಹೊರತು ಬೇರೆ ಯಾವುದೇ ಕಾರಣಗಳಿಂದ ಇಲ್ಲ. ಎಲ್ಲ ಸದ್ಭಕ್ತರು ಇದಕ್ಕೆ ಕೈ ಜೋಡಿಸಿದ್ದಾರೆ. ಸಕಲ ಹಿಂದೂ ಬಾಂಧವರು ಎಲ್ಲರೂ ಇದಕ್ಕೆ ಆಗಮಿಸ್ತಾರೆ. ದಯವಿಟ್ಟು ಎಲ್ಲ ರಾಣೆಬೆನ್ನೂರು ಜನತೆ ಹಾವೇರಿ ಜನತೆ ಬಂದು ಇದನ್ನು ಯಶಸ್ವಿಗೊಳಿಸಬೇಕು. ಪ್ರಭು ಶ್ರೀರಾಮ ದೇವರ ಕೃಪೆಗೆ ಪಾತ್ರ ಆಗಬೇಕಂತ ನಾನು ಕೇಳ್ಕೊತೀನಿ. ನಮ್ಮ ಗುರುರಾಜ್ ಸರ್ ಕೂಡ ಅವರ ಒಂದು ಓಣಿಯವರು ಇದರಲ್ಲಿ ಎಲ್ಲ ಅಡ್ಡಾಡಿಸಿ ನಮಗೆಲ್ಲ ಭಾಳ ಒಂದು ಇದು ಮಾಡಿದರು. ಅದಕ್ಕೆ ಎಲ್ಲರನ್ನೂ ಇವತ್ತು ನೆನೆಸ್ಬೇಕಾಗುತ್ತೆ. ಪ್ರತಿಯೊಬ್ಬರ ನಮ್ಮ ನಾಯಕರಾಗಿರ್ಬೋದು, ನಮ್ಮ ರಾಜಕೀಯ ನಾಯಕರಾಗಿರ್ಬೋದು, ಸಾಮಾಜಿಕ ನಾಯಕರು ಯಾರೇ ಇದ್ದರೂ ನಾವು ಇದೊಂದು ಕಾರ್ಯಕ್ರಮಕ್ಕೆ ಎಲ್ಲವನ್ನು ನಾವು ನೆನೆಸ್ತೇವೆ. ಎಲ್ಲರಿಂದನೇ ರಾಮದೇವರ ಕಾರ್ಯಕ್ರಮ, ಎಲ್ಲರಿಂದನೂ ರಾಮದೇವರ ಕಾರ್ಯಕ್ರಮ, ಪ್ರಭು ಶ್ರೀರಾಮ ದೇವರ ಕಾರ್ಯಕ್ರಮಕ್ಕೆ ಸಕಲ ಭಕ್ತಾದಿಗಳು ಆಗಮಿಸಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ನೋಡಿದ್ರಲ್ಲ ವೀಕ್ಷಕರೇ, ಇಂಥ ತಾಜಾ ಸುದ್ದಿಗಳನ್ನು ತಾವು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.